ನಮಸ್ಕಾರ ಮಗ. ಟುಡೇ ಮ್ಯಾಚು ಪಂಜಾಬ್ ಮತ್ತು ನಮಸ್ಕಾರ ಮಗ. ಟುಡೇ ಮ್ಯಾಚು ಪಂಜಾಬ್ ವರ್ಸಸ್ ಗುಜರಾತ್ ಜೈಂಟ್ಸು. ಇವತ್ತಿನ ಮ್ಯಾಚು ಪಂಜಾಬಲ್ಲಿ ಇದೆ. ಪಂಜಾಬ್ ಹೋಮ್ ಗ್ರೌಂಡು. ಈಗ ಆಗಿದ್ದ 3 ಮ್ಯಾಚ್ನಲ್ಲೂ ಹೋಮ್ ಗ್ರೌಂಡು ಯಾವ ಟೀಮ್ ಇದೆ ಆ ಟೀಮೇ ಗೆದ್ದಿದೆ. ನೋಡೋಣ ಈ ಸಲ ಪಂಜಾಬ್ ಗೆದ್ದು ಹಾಗೆ ಕಂಟಿನ್ಯೂ ಮಾಡ್ತಾರೋ ಇಲ್ಲ ಸೋತು ಏನು ಮಾಡ್ತಾರೋ ಅಂತ ನೋಡೋಣ. ಆದರೂ ಪಂಜಾಬ್ ಪ್ಲೇಯಿಂಗ್ 11ನಲ್ಲಿ ಯಾವುದೂ ಇಂಜುರೀಸ್ ಇಲ್ಲ, ಮತ್ತು GT ನೋಡಿದರೆ ಏನೂ ಇಲ್ಲ, ಕರೆಕ್ಟ್ ಇದ್ದರೆ ಎರಡೂ ಸ್ಟ್ರಾಂಗ್ ಇದೆ ಟೀಮು. ಅವುಗಳ ಲೈನಪ್ಸ್ ನೋಡೋದಾದರೆ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಮಾಡ್ತಿದ್ದೀನಿ, ನೋಡ್ತಿರ್ಬೋದು. ಗುಜರಾತ್ ಜೈಂಟ್ಸು ಫಸ್ಟಿಗೆ ಓಪನಿಂಗ್ ಬರೋದು ಶುಭ್ಮನ್ ಗಿಲ್ ಮತ್ತು ಜಾಸ್ ಬಟ್ಲರು. ನೆಕ್ಸ್ಟು ಒನ್ ಡೌನಲ್ಲಿ ಸಾಯಿ ಸುದರ್ಶನ್. GT ಮೇನ್ ಸ್ಟ್ರೆಂತೇ ಟಾಪ್ ಆರ್ಡ್ರೆ ಮೇನ್ ಸ್ಟ್ರೆಂತು. ನೆಕ್ಸ್ಟು 4th ಅಸ್ಮತ್ ಉಮರ್ ಜಾಯಿ, ಮತ್ತು 5th ರಾಹುಲ್ ತೆವಾಟಿ, ಮತ್ತು 6th ಶಾರುಖ್ ಖಾನು. ಅವ್ರ ಮೇಲೆ ನಂಬಿಕೆ ಇಡೋಕ್ಕಾಗಲ್ಲ. ರಾಹುಲ್ ತೆವಾಟಿ, ಶಾರುಖ್ ಖಾನು, ಮತ್ತು 7th ರಶೀದ್ ಖಾನು, ಮತ್ತು 8th ವಾಷಿಂಗ್ಟನ್ ಸುಂದರ್. ಇವ್ರ ಮೇಲೆ ಅಷ್ಟು ನಂಬಿಕೆ ಇಡೋಕ್ಕಾಗಲ್ಲ, ಯಾಕಂದರೆ ಒಮ್ಮೆ ಅಪ್ ಆ್ಯಂಡ್ ಡೌನ್ ಆಡ್ತಿರ್ತಾರೆ, ಅದಕ್ಕೆ ಹೇಳೋಕ್ಕಾಗಲ್ಲ. ನೆಕ್ಸ್ಟು 9th ಕೈಗಿಸೋ ರಬಾಡ, ಮತ್ತು 10th ಸಿರಾಜು, ಮತ್ತು 11th ಸಾಯಿ ಕಿಶೋರ್. ಚೆನ್ನಾಗಿದೆ ಬಾಲಿಂಗ್ ಲೈನಪ್ಪು. ಬಾಲಿಂಗ್ನಲ್ಲಿ ಚೆನ್ನಾಗಿದೆ. ಇಂಪ್ಯಾಕ್ಟ್ ಪ್ಲೇಯರ್ನಾಗಿ ಯಾರು ತೊಗೊತಾರೋ ಇಲ್ಲ ಸಂದೀಪ್ ಶರ್ಮಾ ತೊಗೊತಾರೋ ಗೊತ್ತಿಲ್ಲ, ನೋಡ್ಬೋದು. ನೆಕ್ಸ್ಟು ಪಂಜಾಬ್ ಕಿಂಗ್ಸ್ ಪ್ಲೇಯಿಂಗ್ 11 ನೋಡೋದಾತಂದರೆ ಪ್ರಭ್ಸಿಮನ್ ಸಿಂಗ್ ಮತ್ತು ಪ್ರಿಯಾಂಶ್ ಆರ್ಯ ಓಪನಿಂಗ್ ಬರ್ತಾರೆ, ಡೆಡ್ಲಿ ಬ್ಯಾಟಿಂಗ್ ಓಪನರು. ನೆಕ್ಸ್ಟ್ ಒನ್ ಡೌನಲ್ಲಿ ಶ್ರೇಯಸ್ ಅಯ್ಯರ್ ಈಗ ತಾನೇ ಇಂಜುರಿಯಿಂದ ಗುಣಮುಖರಾಗಿ ಬಂದಿದ್ದಾರೆ. ನೋಡೋಣ ಚೆನ್ನಾಗಿ ಆಡ್ತಾರೋ ಇಲ್ಲ ಈ ಮ್ಯಾಚ್ ಆಡ್ತಾರೋ ಇಲ್ಲೋ ಡೌಟು ಇದೆ, ನೋಡೋಣ. 4th ನೆಹಲ್ ವಜೇರಾ ಮಿಡ್ ಆರ್ಡರ್ ಬ್ಯಾಟ್ಸ್ಮನು. ನೆಕ್ಸ್ಟ್ 5th ಮಾರ್ಕಸ್ ಸ್ಟೋನಿಸು ಮತ್ತು ಶಶಾಂಕ್ ಸಿಂಗ್ 6th ಇಬ್ಬರು ಡೆತ್ನಲ್ಲಿ ಫುಲ್ ಸೈಕ ಬ್ಯಾಟಿಂಗ್ ಆಡ್ತಾರೆ. ನೆಕ್ಸ್ಟು ಮಾರ್ಕೋ ಜಾನ್ಸನ್ನು ಬೌಲಿಂಗ್ ಆಲ್ರೌಂಡ್ರು. ನೆಕ್ಸ್ಟು ಹರ್ಪ್ರೀತ್ ಬ್ರಾರು. 9th ಲುಕಿ ಫರ್ಗುಸನ್ ಇಲ್ಲ. 9th ಬೆನ್ ಡ್ಯೂವಾರ್ಡ್ಸ್ ಅಂತೆ. ನೆಕ್ಸ್ಟು 10th ಹರ್ಷದೀಪ್ ಸಿಂಗು, 11th ಚಹಲು. ಚೆನ್ನಾಗಿದೆ. ಹೋದ ಸಲ ಚಹಲು GT ವಿರುದ್ಧ ಚೆನ್ನಾಗಿ ಆಡಿದ್ರು, ನೋಡೋಣ ಈ ಸಲ ಹೇಗುತ್ತೆ ಅಂತ. ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ವೈಶಾಖ್ ವಿಜಯ್ ಕುಮಾರ್ ತೊಗೊಳ್ತಾರೆ ಅಂತ ಅನಿಸುತ್ತೆ. ಎರಡೂ ಪ್ಲೇಯಿಂಗ್ 11 ನೋಡಿದರೆ ಏನೋ ಒಂದು ಮಿಸ್ ಆಗುತ್ತೆ ಅಂತ ಅನ್ನೋಗಿಲ್ಲ, ಆದರೆ ಆ್ಯಕ್ಚುಲಿ ನಾ ಪ್ರಿಡಿಕ್ಷನ್ ಮಾಡ್ದಂಗೆ ಇವತ್ತು ಹೋಮ್ ಗ್ರೌಂಡಲ್ಲಿ ಎಲ್ಲ ಮ್ಯಾಚು ಗೆಲ್ಕೊತ ಬಂದಿದೆ ಅಲ್ಲ, ಯಾವ ಹೋಮ್ ಗ್ರೌಂಡ್ ಇರುತ್ತೆ ಆ ಟೀಮು ಗೆದ್ದಿದೆ. ಅದಕ್ಕೆ ನಾನು ಇವತ್ತು ಹಾಗೆ ಅಂದ್ಕೊಂಡಿನಿ, ಪಂಜಾಬು ಅವರ ಹೋಮ್ ಗ್ರೌಂಡಲ್ಲಿ ವಿನ್ ಆಗೇ ಆಗ್ತಾರೆ ಅಂತ. ನೋಡಬೇಕು ಟಾಸ್ ಯಾರ್ದಾಯ್ತು ಅಂದರೂ ಏನು, ಪಿಚ್ ಡಿಪೆಂಡ್ ಆಗೋದು ನೀವು ಬ್ಯಾಟಿಂಗ್ ಮೇಲೆ. ಯಾಕಂದರೆ ರೆಕಾರ್ಡ್ಸ್ ಎಲ್ಲ ತೆಗೆದು ನೋಡಿತಂದರೆ ಫಸ್ಟ್ ಬ್ಯಾಟಿಂಗ್ ಆಡಿದ್ದೆ ಸ್ವಲ್ಪ ವಿನ್ ಆಗಿದೆ ಮ್ಯಾಚಸ್ಸು. ಅದಕ್ಕೆ ನೋಡೋಣ ಯಾವ್ದು ವಿನ್ ಆಗುತ್ತೋ ಅಂತ. ಗುಜರಾತ್ ಜೈಂಟ್ಸು ಮ್ಯಾಚ್ ಪಕ್ಕ ಪಂಜಾಬ್ ಕಿಂಗ್ಸು. ನೋಡೋಣ 3 ಪ್ರಿಡಿಕ್ಷನು ಕರೆಕ್ಟಾಗಿದೆ. ಈ ಪ್ರಿಡಿಕ್ಷನ್ ನೋಡೋಣ ಹೇಗಾಗುತ್ತೆ ಅಂತ. ನಿಮ್ಮ ಅನಿಸಿಕೆ ಏನು ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ. ಬಾಯ್.